ಕಾವೇರಿ ನೀರು ಬಿಡಿಸತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಬಹುಶಃ ಇತಿಹಾಸದಲ್ಲೇ ಸತತವಾಗಿ 150ನೇ ದಿನ ಹೋರಾಟವನ್ನು ಕನ್ನಡಪರ ಸಂಘಟನೆಗಳು ಮಾಡ್ತಾ ಇವೆ. ಇವತ್ತು ವಿಶಿಷ್ಟವಾಗಿ ರಾಷ್ಟ್ರೀಯ ದಾರಿಯನ್ನ ತಡೆದು ಬೂದ್ಗುಂಬಳಕಾಯಿನ ಹಿಡ್ಕೊಂಡು ಏನು ಕಾವೇರಿ ಭೂತ, ಕಾವೇರಿ ದರಿದ್ರ ಈ ರಾಜ್ಯದಿಂದ ತೊಲಗಬೇಕು, ಏನು ಕಾವೇರಿ ನಿರ್ಮಾಣ ಮಂಡಳಿಗೆ ಮಾತಂದ್ರೆ ತಮಿಳುನಾಡು ಅಂತಕ್ಕಂಥ ಭೂತ ಹಿಡ್ಕೊಂಡಿದೆ, ಆ ಭೂತ ತೊಲಗಬೇಕು. ಮುಂದಕ್ಕಾದ್ರೂ ಕಾವೇರಿ ನಿರ್ಮಾಣ ಮಂಡಳಿಯವರು ತೀರ್ಪನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಪರ, ಕರ್ನಾಟಕದ ಪರ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಬೂದ್ಗುಂಬಳಕಾಯಿ ನಾವು ಇವತ್ತು ಹೊಡೆದಿದ್ದೀವಿ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತಮಿಳುನಾಡು ಭೂತ ಹಿಡ್ಕೊಂಡಿದೆ. ಆ ರಾಜ್ಯ ಸರ್ಕಾರಕ್ಕೂ ತಮಿಳುನಾಡು ಭೂತ ತೊಲಗಿ ನಮ್ಮ ರಾಜ್ಯದ ಪರವಾಗಿ, ಜನಗಳ ಹಿತಾಸಕ್ತಿಯ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲಬೇಕು ಅಂತೇಳಿ ಈ ಬೂದ್ಗುಂಬಳಕಾಯಿನ ಹೊಡಿತಾ ಇದ್ದೀವಿ. ಜೊತೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಭೂತವನ್ನು ಓಡಿಸಿ ಕರ್ನಾಟಕಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತ ಹೇಳಿ ಇವತ್ತು ಬೂದ್ಗುಂಬಳಕಾಯಿನ ಹೊಡಿತಾ ಇದ್ದೀವಿ. ಇವತ್ತು ವಿಶಿಷ್ಟವಾಗಿ ಒಂದು ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ತಮಿಳುನಾಡಿಗೆ ಏನು ರಾಜ್ಯ ಸರ್ಕಾರ ನೀರನ್ನ ಪ್ರತಿನಿತ್ಯ ಬಿಡ್ತಾ ಇದೆ, ಈ ರಾಜ್ಯದ ಹಿತಾಸಕ್ತಿಯನ್ನು ಮರೆತು ತಕ್ಷಣ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನ ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ, ಮತ್ತು ಕಾವೇರಿ ನಿರ್ಮಾಣ ಮಂಡಳಿಯನ್ನ ಕೇಂದ್ರ ಸರ್ಕಾರ ತಕ್ಷಣ ವಜಾ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಪ್ರತಿಭಟನೆಯನ್ನ ಇವತ್ತು ಮಾಡ್ತಾ ಇದೀವಿ. ಎಲ್ಲಿಯವರೆಗೆ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡ್ತೀರಿ ಅಲ್ಲಿಯವರೆಗೆ ನಿರಂತರವಾದಂತಹ ಹೋರಾಟವನ್ನ ಚಾಮರಾಜನಗರದಲ್ಲಿ ಮಾಡ್ತೀವಿ ಅಂತೇಳಿ